ಕೆಆರ್ ನಗರ ಕಿಡ್ನಾಪ್ ಕೇಸ್ನ ಮಹಿಳೆ ಪತ್ತೆಯಾದ ಹಿನ್ನೆಲೆ ವಿಡಿಯೋ ವೈರಲ್ ಆಗಿತ್ತು. ಕೇಸ್ನ ಸಂತ್ರಸ್ತೆಯ ಮೇಲೆ ಎಸ್ಐಟಿ ನಿಗಾ ಇಟ್ಟಿದ್ದಾರೆ. ವಿಡಿಯೋಗಳು ತುಂಬಾ ಹರಿದಾಡಿದ್ರಿಂದ ಸಂತ್ರಸ್ತೆಯರ ಬಗ್ಗೆ ಕೂಡ ಅಷ್ಟೇ ನಿಗಾ ಇಡಬೇಕಾಗುತ್ತೆ. 2 ಪೆನ್ ಡ್ರೈವ್ ಅನ್ನ ಪರಿಶೀಲನೆ ನಡೆಸಿ ಸಂತ್ರಸ್ತೆಯರ ಪತ್ತೆ ಹಚ್ಚೋದಕ್ಕೆ ಮತ್ತೆ ಅವ್ರ ಮೇಲೆ ನಿಗಾ ವಹಿಸೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ. ಯಾಕಂದ್ರೆ ಮಹಿಳೆಯರಿಗೆ ಬೆದರಿಕೆಗಳು ಬರಬಹುದು, ಸಾಕ್ಷಿ ಹೇಳಬೇಡಿ, ದೂರು ಕೊಡಬೇಡಿ ಅಂತ ಸಾಕ್ಷಿ ನಾಶದ ಪ್ರಯತ್ನಗಳು ಆಗಬಹುದು. ಈ ಕಾರಣಗಳಿಂದ ಭದ್ರತಾ ದೃಷ್ಟಿಯಿಂದ ನಿಗಾ ವಹಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರು, ಈಗ ಒಂದ್ ಕಡೆ ಮಹಿಳೆಯರು ಸಂತ್ರಸ್ತೆಯರು ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಆದ್ರೂ ಇನ್ನುಳಿದಂತಹ ಸಂತ್ರಸ್ತೆಯರು ಅಥವಾ ಅವರ ಭದ್ರತೆ ವಿಚಾರ ಎಲ್ಲವೂ ಪ್ರಮುಖ ಆಗುತ್ತೆ. ಯಾಕಂದ್ರೆ ಸಾಕ್ಷಿ ನಾಶ ಆಗಬಹುದು, ದೂರು ಕೊಡೋದಕ್ಕೆ ಮುಂದೆ ಬರೋರಿಗೆ ಬೆದರಿಕೆ ಇರಬಾರ್ದು. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ? ಖಂಡಿತವಾಗಿ ವಿಜಯ್, ಈ ಒಂದು ಪ್ರಕರಣದಲ್ಲಿ ಬಹುಮುಖ್ಯವಾಗಿ ಸಂತ್ರಸ್ತೆಯರು ಇರ್ತಾರೆ, ಅವರ ಒಂದು ರಕ್ಷಣೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಈಗಾಗಲೇ 3 ಜನ ಮಹಿಳೆಯರು ಏನು ಈಗಾಗಲೇ ಸಂತ್ರಸ್ತ ಮಹಿಳೆಯರು ಒಂದು ದೂರು ಕೊಡಲಿಕ್ಕೆ ಮುಂದೆ ಬಂದಿರುವಂತಹ ವಿಚಾರ ಈಗಾಗಲೇ ಗೊತ್ತಾಗಿರುವಂತಹದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಆ 3 ಜನ ಅಥವಾ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅವರ ಮೇಲೆ ಒತ್ತಡ ಹೇರುವಂತಹದ್ದು ಅಥವಾ ಸಾಕ್ಷಿ ಹೇಳಬೇಡಿ ಮತ್ತೆ ದೂರು ಕೊಡಬೇಡಿ ಅನ್ನುವಂತಹದ್ದು ಒತ್ತಡ ಹೇರುವ ಅಥವಾ ಬೆದರಿಕೆ ಒಡ್ಡುವ ಸಾಧ್ಯತೆ ಹೆಚ್ಚಾಗಿರುವಂತಹದ್ದು. ಯಾಕೆಂತಂದ್ರೆ ಈ ಒಂದು ಪ್ರಕರಣ ಅಂದ್ರೆ ಹೊಳೆನರಸೀಪುರದಲ್ಲಾಗಿರ್ಬೋದು ಅಥವಾ CIDಯಲ್ಲಿ ಆಗಿರ್ಬೋದು, ಈ 2 ಪ್ರಕರಣ ದಾಖಲಾದ ನಂತರ ಏನು ಮೈಸೂರಿನಲ್ಲಿ KR ನಗರದಲ್ಲಿ ಒಂದು ಪ್ರಕರಣ ಕಿಡ್ನಾಪ್ ಪ್ರಕರಣ ದಾಖಲಾಗುತ್ತೆ. ಈ ಒಂದು ಪ್ರಕರಣದಿಂದ ಎಲ್ಲ ಒಂದು ಕಡೆ ಸಂತ್ರಸ್ತ ಮಹಿಳೆಯರು ಸಾಕಷ್ಟು ಭಯಭೀತರಾಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಏನು 2 ಪೆನ್ ಡ್ರೈವ್ ನಲ್ಲಿ ಇದ್ದಂತಹ ಅಷ್ಟು ಸಂತ್ರಸ್ತೆಯರ ಒಂದು ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಅವರೆಲ್ಲರನ್ನ ಕೂಡ ಬಹುತೇಕ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಕೂಡ ಏನು ಭರವಸೆಯನ್ನು ಕೂಡ ನೀಡಿದ್ರು. ಜೊತೆಗೆ ಗೃಹ ಸಚಿವರು ಕೂಡ ಒಂದು ಭರವಸೆಯನ್ನು ನೀಡಿದ್ರು, ಸಂತ್ರಸ್ತ ಮಹಿಳೆಯರಿಗೆ ಒಂದು ರಕ್ಷಣೆಯನ್ನು ಕೊಡೋದು ಅಥವಾ ಭದ್ರತೆಯನ್ನು ಕೊಡೋದು ನಮ್ಮ ಒಂದು ಹೊಣೆ ಆಗಿರುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ SIT ಅಧಿಕಾರಿಗಳು ಒಂದು ಸಂತ್ರಸ್ತ ಮಹಿಳೆಯರನ್ನ ನಿಗಾ ವಹಿಸಿರುವಂತಹದ್ದು, ತೀವ್ರ ನಿಗಾ ವಹಿಸಿ ಅವರನ್ನ ಟಚ್ ಅಲ್ಲಿ ಇಟ್ಕೊಂಡಿರುವಂತಹ ಒಂದು ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಿರುವಂತಹದ್ದು. ಇನ್ನು ಮುಖ್ಯವಾಗಿ ಎಲ್ಲ ಒಂದ್ ಕಡೆ ಅವರು ಇರುವಂತಹ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರವಾಗಿರುವಂತಹದ್ದು ಸಾಕಷ್ಟು ಕಂಡು ಬಂದಿದೆ ಅನ್ನುವಂತಹದ್ದು ಸದ್ಯಕ್ಕೆ SIT ಮೂಲಗಳು ತಿಳಿಸಿರುವಂತಹದ್ದು. ಇನ್ನು ಏನು ಯಾರೆಲ್ಲ ಒಂದು ಹಾಸನ ಅಥವಾ ಹಾಸನಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಡೆಯಲ್ಲಿ ವಾಸ ಮಾಡ್ತಾ ಇದ್ರು ಈ ಒಂದು ಮಹಿಳೆಯರು, ಈ ಸಂತ್ರಸ್ತ ಮಹಿಳೆಯರು, ಹೀಗಾಗಿ ಸಂತ್ರಸ್ತ ಮಹಿಳೆಯರು ಎಲ್ಲರೂ ಕೂಡ ಅಂದ್ರೆ ಬಹುತೇಕ ಎಲ್ಲರೂ ಕೂಡ ತಾವು ಇರುವಂತಹ ಸ್ಥಳದಿಂದ ಬೇರೆ ಸ್ಥಳಗಳಿಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಹೀಗಾಗಿ ಅವರನ್ನು ಕೂಡ ಪತ್ತೆ ಹಚ್ಚಿ ಸ್ಥಳೀಯ ಒಂದು ಠಾಣೆ ಏನಿರುತ್ತೆ ಆ ಒಂದು ಠಾಣೆಗೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಈ ರೀತಿಯಾದಂತಹ ಒಂದು ಸೆನ್ಸಿಟಿವ್ ವ್ಯಕ್ತಿ ಈ ನಿಮ್ಮ ಒಂದು ಠಾಣಾ ವ್ಯಾಪ್ತಿಯಲ್ಲಿದ್ದಾರೆ, ಅವರ ಮೇಲೆ ಒಂದು ನಿಗಾ ಇಟ್ಟಿರಿ, ಯಾವುದೇ ರೀತಿಯಾದಂತಹ ತೊಂದರೆ ಅವರಿಗೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಕ್ತ ಕ್ರಮಗಳನ್ನ ಭದ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ SIT ಮೂಲಗಳು ತಿಳಿಸಿರುವಂತಹದ್ದು. ವಿಜಯ್, ಅಲ್ಲಿಗೆ ಚಂದ್ರು, ಈಗಾಗಲೇ 3 FIR ಇದೆ. ಈಗ 3 ಸಂತ್ರಸ್ತೆಯರು ಮತ್ತೆ ದೂರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಈ ರೀತಿ ನೈತಿಕ ಬೆಂಬಲ ಭದ್ರತೆ ದೊರೆತ ನಂತರ ಇನ್ನುಳಿದ ಸಂತ್ರಸ್ತೆಯರು ಇದೇ ನಿರ್ಧಾರ ಮಾಡಿದ್ರೆ ಇದು 3 ಅಥವಾ 6 FIRಗೆ ನಿಲ್ಲುವಂಥ ಪ್ರಕರಣ ಅಲ್ಲ ಅನ್ಸುತ್ತೆ. ಹಾಗಿದ್ರೆ ಖಂಡಿತವಾಗಿ ವಿಜಯ್, ಏನು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಮುಖ್ಯವಾಗಿ ಭರವಸೆ ಬೇಕಾಗತ್ತೆ. ಭದ್ರತೆ ವಿಚಾರವಾಗಿ ಭರವಸೆ ಸಿಕ್ಕ ನಂತರ ಒಬ್ಬೊಬ್ಬರಾಗೆ ಮುಂದೆ ಬರುವಂಥ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈ ಒಂದು ಪ್ರಕರಣದ ಶುರುವಾದ ಒಂದು ಟೈಮ್ನಲ್ಲಿ ಯಾವುದೇ ರೀತಿಯಾದಂತಹ ಸಂತ್ರಸ್ತ ಮಹಿಳೆಯರು ದೂರು ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಕೇವಲ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ ದಾಖಲಾಗಿರುತ್ತೆ. ಅದಾದ ನಂತರ ಯಾವುದೇ ರೀತಿಯಾದಂಥ ಪ್ರಕರಣ ದಾಖಲಾಗಲ್ಲ. 2 ದಿನಗಳು ಕಳೆದ ನಂತರ CIDಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಏನು KR ನಗರದಲ್ಲಿ ಒಂದು ಪ್ರಕರಣ ದಾಖಲಾಗುವಂತಹದ್ದು. ಈ ರೀತಿಯಾಗಿ ಸಾಲಾಗಿ ಪ್ರಕರಣಗಳು ದಾಖಲಾಗಿ ಬರ್ತಾ ಇರೋದು ಅಂತಂದ್ರೆ ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಒಂದು ಭದ್ರತೆಯ ಭರವಸೆ ಸಿಕ್ಕ ನಂತರ ಮತ್ತಷ್ಟು ಪ್ರಕರಣಗಳು ದಾಖಲಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.